ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸೊ ತುಂಬ ಹೇಳೋದಕ್ಕಾಗೋದಿಲ್ಲ ಅಂದರೆ ಅವ್ರ ಬಗ್ಗೆ ಹೇಳೋದಕ್ಕೆ ಮಾತುಗಳೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಯಾಕೆ ಅಂತಂದರೆ ಸೊ ಅವ್ರಿಗೆ ನನ್ನಲ್ಲಿ ಏನಿದೆಯೋ ಇಲ್ಲೋ ಅದು ಸೆಕೆಂಡ್ರಿ, ಬಟ್ ನನ್ನ ಮಗ ಏನು ಇಷ್ಟಪಡ್ತಿದ್ದಾನೆ ಅಂತ ಮಾಡಬೇಕು ಅಂತ ಒಂದು ಛಲದಿಂದ ನಿಂತಿರುವಂಥ ಪೇರೆಂಟ್ಸ್ ಅಂತಂದರೆ ತಪ್ಪಾಗೋದಿಲ್ಲ. ಸೊ ಅವನಿಗೆ ಆ್ಯಕ್ಚುಲಿ ಫ್ರಮ್ ಹೈಸ್ಕೂಲಿಂದನೂ ಈ ಬಲೂನ್ ಡೇಕರು ಅದೆಲ್ಲ ಮಾಡ್ತಿದ್ದ. ಚಿಕ್ಕದಾಗೆಲ್ಲ ಹೋಗಿ ಅಲ್ಲೇ ಅವರು ಏರಿಯಾ ಸುತ್ತಮುತ್ತ ಎಲ್ಲ ಹೋಗಿ ಮಾಡ್ಕೊಂಡು ಬರ್ತಿದ್ದ. ಸೊ ಇದರಲ್ಲಿ 10th ಎಕ್ಸಾಮ್ ಮುಗೀತು. ಸೊ ನೆಕ್ಸ್ಟು ಈ ಪೀರಿಯಡ್ ಏನಿದೆ PUC ಸ್ಟಾರ್ಟ್ ಆಗೋದಕ್ಕೆ ಮಧ್ಯದಲ್ಲಿ ಒಂದು 2-3 ಮಂತ್ಸ್ ಗ್ಯಾಪ್ ಏನು ಬರುತ್ತಲ್ಲ, ಈ ಗ್ಯಾಪಲ್ಲಿ ನನ್ನ ಮಗ ಸುಮ್ಮನೆ ಇರಬಾರ್ದು, ಅವ್ನಿಗಿಷ್ಟ ಏನಿದೆ ಅದನ್ನು ಕಲಿಸ್ಬೇಕು ಅಂತ ಮುಂದಾಗಿದ್ದಾರೆ. ಸೊ ಆ ಥರ ಕೇಳಿದಾಗ ನಾನು ಈ ಥರ ಬಲೂನ್ ಡೆಕೋರೇಷನ್ ಈ ಥರ ಎಲ್ಲ ಕಲಿತೀನಿ ಅಂತ ಅವನೇ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಸೊ ಅಗೇನ್ ಅವ್ರ ಅಮ್ಮಗೆ ಅಪ್ಪಗೆ ಅಪ್ರೋಚ್ ಮಾಡಿ ಅವ್ರ ಅಮ್ಮನ ಕರ್ಕೊಂಡು ಬಂದ. ಸೊ ಬಂದಾಗ ಇಟ್ ವಾಸ್ ಲೈಕ್ ಎ ಬಿಗ್ ಕನ್ವರ್ಸೇಷನ್. ಅಗೇನ್ ನಾವು ಹೇಳಿದ್ವಿ ನಿಮ್ಮ ಅಪ್ಪನೂ ಕರ್ಕೊಂಬ ಪರವಾಗಿಲ್ಲ ಅಂತೇಳಿ. ಸೊ ಅವ್ರ ಅಪ್ಪನೂ ಬಂದರು, ಮತ್ತೆ ಮಧ್ಯದಲ್ಲಿ ಬಂದು ಪಾಪ ಜಾಯ್ನ್ ಆದರು. ಸೊ ನಮಗೂ ತುಂಬ ಖುಷಿ ಆಯಿತು. ಇಟ್ಸ್ ನಾಟ್ ಲೈಕ್ ಬಿಸ್ನೆಸ್ ಈಸ್ ನಾಟ್ ಆಲ್ವೇಸ್ ಮನಿ ಮೇಕಿಂಗ್. ಸೊ ನನ್ನ ಪ್ರಕಾರ ಸೊ ದುಡ್ಡು ಭಗವಂತ ಎಲ್ಲೋ ಒಂದು ಕಡೆ ನಮಗೆ ಕೊಡ್ತಾನೆ. ಸೊ ಅಂಥದ್ರಲ್ಲಿ ಎಲ್ಲೋ ಐ ಫೆಲ್ಟ್ ಲೈಕ್ ನನ್ನ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೆ ನಾನು ಮಾಡಬೇಕು ಅಂತೇಳಿ ನನ್ನ ಕಡೆಯಿಂದ ಡೆಫಿನೆಟಾಗೂ ಸಪೋರ್ಟ್ ಮಾಡಿ ಅಬ್ಬಿಗೆ ಇವತ್ತು ಕೋರ್ಸ್ನ ಕಂಪ್ಲೀಟ್ ಮಾಡಿ ಹೇಳ್ಕೊಟ್ಟಿದ್ದೀವಿ. ಸೊ ತುಂಬ ಖುಷಿ ಆಗ್ತಾಯಿದೆ. ಇಟ್ಸ್ ನಾಟ್ ಲೈಕ್ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ಕೊಡೋದು ಒಂಥರ ಎಕ್ಸ್ಪೀರಿಯೆನ್ಸ್ ಇದ್ದರೆ, ನನಗೆ ಅಬ್ಬಿಗೆ ಹೇಳ್ಕೊಡ್ತಾ ಇದ್ದಿದ್ದೆ ಬೇರೆ ಥರ ಇತ್ತು. ಆ್ಯಂಡ್ ಅಗೇನ್ ಅವ್ನಿಗೆ ಸ್ವಲ್ಪ ಏಜಲ್ಲಿ ಸ್ವಲ್ಪ ಆಟ ಆಡೋದು ಅದೆಲ್ಲ ಇದ್ದೇ ಇರುತ್ತೆ ಕಾಮನ್ ಆಗಿ. ಸೊ ಬೇರೆ ಸ್ಟೂಡೆಂಟ್ಸ್ ಕಲಿತಿದ್ರೆ ಇವನು ಎಲ್ಲೆಲ್ಲೋ ಚೇರಿಂದ ಚೇರಿಗೆ ಜಂಪ್ ಹೊಡಿತಿರೋನು, ಸೊ ಅದೆಲ್ಲ ಸೆಕೆಂಡ್ರಿ. ಬಟ್ ಆದ್ರೂ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಚೆನ್ನಾಗಿ ಬೇರೆ ಯಾವ ಏಜ್ ಒಳ್ಳೆ ದೊಡ್ಡ ಏಜ್ ಪೀಪಲ್ಸೂ ಕೂಡ ಎಷ್ಟು ಪರ್ಫೆಕ್ಟಾಗಿ ಕಲಿತಿದ್ರು ಅದೇ ಥರ ಅವ್ನು ಈ ಏಜಲ್ಲಿ ಕಲ್ತಿದ್ದಾನೆ. ಸೊ ಅದೊಂದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರ ಅಪ್ಪ ಅಮ್ಮಗೂ ಕೂಡ ಒಂದು ಒಳ್ಳೆ ಹೆಸರು ತೊಗೊಂಬಂದಿದ್ದಾನೆ ಇನ್ಸ್ಟಿಟ್ಯೂಷನ್ ಕಡೆಯಿಂದ. ಸರ್ ನೀವೇನಾದರೂ ಹೇಳೋದಿದೆಯಾ ಇನ್ಸ್ಟಿಟ್ಯೂಷನ್ ಬಗ್ಗೆ? ಶರತ್ ಸರ್ ಮತ್ತು ಸುಷ್ಮಾ ಮೇಡಮ್ ಮತ್ತು ಇವ್ರಿಗೆ ಟೀಚರ್ಸ್ ಆಗಿರ್ತಕ್ಕಂಥ ಮೇರಿ ಮೇಡಮ್ ಮತ್ತು ವೆಂಕಟೇಶ್ ಸರ್, ಇವರು ಇವೆಲ್ಸ್ ಗ್ರೂಪಲ್ಲಿ ಒಂದು ಫ್ಯಾಮ್ಲಿಯಾಗಿ ಮತ್ತು ಒಂದು ಯಾವುದಂತಹ ತಾರತಮ್ಯತೆ ಇಲ್ಲದೆ ಹಾಗೆ. ಸೊ ಇಲ್ಲಿ ಬಂದಿರತಕ್ಕಂಥವ್ರೊಟ್ಟಿಗೆ ಎಲ್ಲ ಮಕ್ಕಳು ದೊಡ್ಡವರಾಗಿದ್ದರು, ದೊಡ್ಡವ್ರ ಜೊತೆ ಮತ್ತು ಇವನಿಗೆ ಏಜ್ ಇಲ್ಲ ಅಂತೇಳಿ ರಿಟರ್ನ್ ಕಳಿಸ್ದ ಹಾಗೆ. ಸೊ ಅವನ ಆಸೆ ಮತ್ತು ನಮ್ಮ ಆಸೆ, ಈ ಗ್ರೂಪ್ ಇವೆಲ್ಸ್ ಗ್ರೂಪ್ ನಮ್ಮ ಆಸೆಯನ್ನು ಪೂರೈಸಿಕೊಟ್ಟಿದೆ. ಮತ್ತು ಪ್ರೊಫೆಷ್ನಲ್ಲಾಗಿ ಇವರು ಸ್ಟಾರ್ಟ್ ಮಾಡುವ ಹಾಗೆ ಎಲ್ಲ ರೀತಿಯಾದ ಒಂದು ಭಯದ ವಾತಾವರಣ. ಮತ್ತು ಇಲ್ಲಿ ನಾನು ಅಂದ್ಕೊಂಡೆ ಇಲ್ಲಿ ಇವೆಂಟ್ಸ್ ಮಾಡೋದಕ್ಕೆ ಏನು ಕೋರ್ಸ್ ಇರುತ್ತೆ, ಇದಕ್ಕೇನು ಕೋರ್ಸ್ ಬೇಕು ಅಂತ ನಾನು ಅಂದ್ಕೊತಾ ಇದ್ದೆ. ಸೊ ಇವನು ಪ್ರತಿಯೊಂದು ಸಾರಿನೂ ಅಲ್ಲಿ ಟೀಚರ್ಸು ಇವರು ಇವನ್ನ ಕರ್ಕೊಂಡು ಹೋಗ್ತಿದ್ರು, ಸ್ಕೂಲ್ಸಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು. ಸೊ ಇವನು ಬಲೂನ್ ಡೆಕೋರೇಷನ್ ಮಾಡಿ ಬರ್ತಿದ್ದ. ಇಷ್ಟೇ ಸಾಕಲ್ಲ ಮತ್ತಿನ್ನೇನಿದೆ ಅಂತೇಳಿ ಅಂತ ಅಂದ್ಕೊಂಡೆ. ಆಮೇಲೆ ನೆಕ್ಸ್ಟು 10th ಮುಗ್ದಿದ ತಕ್ಷಣ ಇವನು 10th ನೈಟಲ್ಲೇ ಇವನು ಸರ್ಚ್ ಮಾಡ್ತಾಯಿದ್ದ. ಸೊ ಅಲ್ಲಿ ಫೋನ್ ನಂಬರ್ ಸಿಕ್ತು. ಸೊ ಮೇರಿ ಮೇಡಮ್ಗೆ ಕಾಲ್ ಮಾಡುವಾಗ ನೈಟು 10 ಗಂಟೆ ಆಗಿತ್ತು. ಸೊ ನಾನು ಹೇಳ್ತಾಯಿದ್ದೀನಿ 10 ಗಂಟೆ 11 ಗಂಟೆಯಲ್ಲಿ ಯಾರೋ ಕಾಲ್ ರಿಸೀವ್ ಮಾಡ್ತಾರೆ, ಬೇಡ ಸುಮ್ಮನೆ ಇರು, ಬೆಳಗ್ಗೆ ಮಾಡೋಣ. ಇಲ್ಲಪ್ಪ ನಾಳೆನೇ ಹೋಗೋಣ, ಫಸ್ಟು ಕಾಲ್ ಮಾಡೋಣ ಅಂತ ಹೇಳ್ದೆ. ಸೊ ಕಾಲ್ ಮಾಡಿದ ತಕ್ಷಣ ಮೇಡಮ್ ಸಹ ರೆಸ್ಪಾನ್ಸ್ ಮಾಡಿದ್ರು, ಸರ್ ನಾಳೆನೇ ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ನಾವು ಬಂದು ಇಬ್ಬರನ್ನ ಕಳಿಸ್ದೆ. ಸೊ ಇಲ್ಲಿ ಹೇಗಿರುತ್ತೋ ಅಂತ ನಾನು ಅಂದ್ಕೊಂಡೆ. ಅಂದರೆ ಇವನು ಚಿಕ್ಕ ಹುಡುಗ, ಇದು ಮಾಡಬೇಕಾಗಿರೋ ಕೋರ್ಸ್ ಬಂದುಬಿಟ್ಟು ದೊಡ್ಡವರೇ ಬಿಸ್ನೆಸ್ ಮಾಡಬೇಕಾಗಿರೋಂಥವ್ರೆ ಇದು ಮಾಡಬೇಕಾಗಿರೋದು. ಸೊ ಇಲ್ಲಿ ಬಂದಾದಮೇಲೆ ಶರತ್ ಸರ್ ಮತ್ತು ಸುಷ್ಮಾ ಮೇಡಮು ಮತ್ತು ಮೇರಿ ಮೇಡಮ್, ವೆಂಕಟೇಶ್ ಸರ್ ಇವರೆಲ್ಲ ಮಾತಾಡುವಾಗ ನಮಗೊಂದು ಧೈರ್ಯ ಬಂತು. ಸೊ ಇಲ್ಲಿ ಕಲ್ತಾದ್ಮೇಲೆ ನಾನು ಪ್ರತಿದಿನ ಇವನ್ನ ವಿಚಾರಿಸ್ತಾ ಇದ್ದೆ, ಇವತ್ತೇನು ಹೇಳ್ಕೊಟ್ರು, ಥೈರಿ ಏನು ಹೇಳ್ಕೊಟ್ರು, ಪ್ರಾಕ್ಟಿಕಲ್ ಏನು ಹೇಳ್ಕೊಟ್ರು ಅಂತೆಲ್ಲ ಪ್ರತಿಯೊಂದೊಂದು ಇವನು ನನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದ. ಸೊ ಥೈರಿ ನಾನು ಏನು ಹೇಳ್ತಾರೆ, ಥೈರಿಯಲ್ಲಿ ಏನಿರುತ್ತೆ ಇವ್ರಿಗೆ ಅಂತ ಅಂದ್ಕೊಂಡೆ. ಸೊ ಕ್ಲೈಂಟ್ಸ್ ಒಟ್ಟಿಗೆ ಮಾತಾಡೋದಾಗಲಿ, ಮಾರ್ಕೆಟಿಂಗ್ ಮಾಡೋದಾಗಿರಲಿ, ಮತ್ತು ವೆಂಡರ್ಸ್ದು ಮತ್ತು ಅದು ಪ್ರತಿಯೊಂದೊಂದು ಕಾಂಟ್ಯಾಕ್ಟ್ಸ್ ಕೊಡೋದಿರಲಿ, ಪ್ರತಿಯೊಂದೊಂದು ಮತ್ತು ಇವರಲ್ಲಿರ್ತಕ್ಕಂಥ ಕಲೆ, ಮಕ್ಕಳಲ್ಲಿರ್ತಕ್ಕಂಥ ಕಲೆ ಇವರು ಹೊರಪಡಿಸ್ತಾ ಇದ್ದಾರೆ. ಅದಕ್ಕೆ ಈ ಇವೆಲ್ಸ್ ಗ್ರೂಪ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಎಷ್ಟೋ ಜನ ಅವರಲ್ಲಿ ಕಲೆ ಇರುತ್ತೆ, ಸೊ ಆ ಕಲೆನ ಮುಂದೆ ತರೋದಕ್ಕೆ ಅದು ಆಗ್ತಾ ಇರೋದಿಲ್ಲ, ಪ್ರಯತ್ನ ಪಡೋದಿಲ್ಲ. ಯಾಕಂತೇಳಿದ್ರೆ ಅವರಲ್ಲಿರ್ತಕ್ಕಂಥ ಸಿಚುವೇಶನ್ ಆ ಥರ ಇರುತ್ತೆ.
ಸೊ ಅವ್ರು ಮುಂದೆ ಬಂದಾಗ ಎಲ್ಲ ಆಗುತ್ತೆ. ಸೊ ಇವೆಲ್ಟ್ಸ್ ಗ್ರೂಪು ಇವರು ಈ ಥರ ಇದ್ದಾರೆ, ಅವ್ರು ಆ ಥರ ಇದ್ದಾರೆ. ಆ್ಯಕ್ಚುಲಿ ನಾನು ವಿಜುವಲಿ ಇಂಪೈರ್ಡ್ ಅಂದರೆ ಹ್ಯಾಂಡಿಕ್ಯಾಪ್ಟು. ಸೊ ನಮ್ಮ ವೈಫ್ ಕೂಡ ಹಾಗೆ ಇದ್ದಾರೆ. ಸೊ ಹಾಗಿರೋದ್ರಿಂದ ನಾವು ಈ ಥರ ಇರೋದ್ರಿಂದ ನಮಗೆ ಅದನ್ನು ನೋಡೋಕ್ಕಾಗಲ್ಲ. ಇವ್ರು ಡೆಕೋರೇಷನ್ ಮಾಡೋದು ನಾವು ನೋಡೋಕ್ಕಾಗೋದಿಲ್ಲ. ಸೊ ಆ ಥರ ಇರುವಾಗ ನನಗೆ ಯಾಕೆ ಇದು ಅಂತೇಳಿ ನಾವು ಇರ್ಬೋದಾಗಿತ್ತು. ಸೊ ನಾವು ಪ್ರೊಫೆಷ್ನಲಾಗಿ ಇವ್ನಿಗೇನು ಬೇಕೋ, ಇವನು ಯಾವುದರಲ್ಲಿ ಇಂಟ್ರೆಸ್ಟ್ ಇದ್ದಾನೆ, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಅವ್ರ ಆಸೆ ಆಕಾಂಕ್ಷೆಗಳು ಏನಿರುತ್ತೋ ಸೊ ಅದನ್ನು ಮಾಡಬೇಕು ಎಂಬ ನಮ್ಮ ಆಸೆ ಕೂಡ ನಮಗಿತ್ತು. ಸೊ ಅವನ ಪ್ರಕಾರ ಅವನು ಏನು ಮಾಡಬೇಕು ಅಂದ್ಕೊಂಡಿದ್ದಾನೆ, ಅವನಲ್ಲಿರ್ತಕ್ಕಂಥ ಟ್ಯಾಲೆಂಟು ಆಚೆ ಬರ್ಸೋದಕ್ಕೆ ಸೊ ಈ ಇವೆಲ್ಟ್ಸ್ ಗ್ರೂಪ್ ಒಂದು ಕಾರಣ ಆಗಿದೆ. ಸೊ ಇವೆಲ್ಟ್ಸ್ ಗ್ರೂಪ್ಗೆ ನಮ್ಮ ಕುಟುಂಬದ ಪರವಾಗಿ ತುಂಬ ಥ್ಯಾಂಕ್ಸ್ ಹೇಳಬೇಕಿದೆ. ನಮ್ಮ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ಯಾಕಂದರೆ ಇವನು ಜೀವನದ ಒಂದು ಕಾಲು ಹೆಜ್ಜೆ ಮುಂದೆ ಇಡ್ತಾ ಇದ್ದಾನೆ ಅಂತ. ಯಾಕಂದ್ರೆ ನಿನ್ನೆ ಬಂದ ತಕ್ಷಣ ಹೇಳ್ತಾನೆ, ಇಲ್ಲಪ್ಪ ನಾನು ನಮ್ಮ ಮನೆ ಒಂದು ಖಾಲಿ ಮನೆ ಇದೆ, ಸೊ ಅಲ್ಲಿ ನಾನು ಇದನ್ನು ಮಾಡಬೇಕು, ಒಂದು ಹಾಲ್ ಮಾಡಬೇಕು, ಆಡಿಟೋರಿಯಂ ಟೈಪ್ ಮಾಡಬೇಕು, ಶೀಟ್ ಮನೆ ಇದ್ದರೂ ಕೂಡ ಪರವಾಗಿಲ್ಲ ಮಾಡಬೇಕು, ಮತ್ತು ತಿರ್ಗಾ ಅಲ್ಲಿ ಏನೇನು ಬೇಕೋ ಎಲ್ಲ ಇದನ್ನು ಮಾಡು. ನಾನು ಹೇಳ್ತೀನಿ, ನಿನ್ಗೆ ಏಜ್ ಸಾಕಾಗೋದಿಲ್ಲ ಕಣೋ, ನಿನಗೆ 20 ವರ್ಷ ಆಗಬೇಕು, ಅಟ್ಲೀಸ್ಟ್ ಒಂದು 20 ಇಯರ್ಸ್ ಆದರೂ ಆಗಲಿ ನಿನಗೆ ಒಂದು ಧೈರ್ಯ ಬರುತ್ತೆ, ಮತ್ತು ನಾವು ಬೇರೆಯವ್ರ ಹತ್ರ ಮಾತಾಡೋದಕ್ಕೂ ಧೈರ್ಯ ಬರುತ್ತೆ. ಚಿಕ್ಕವನಾಗಿರುವಾಗ ನೀನು ಯಾರ ಹತ್ರ ಏನು ಮಾತಾಡ್ತೆ, ಹೆಂಗೆ ಮಾತಾಡ್ತೆ ಅದು ಇಲ್ಲಪ್ಪ. ಅವರೆಲ್ಲ ಇವೆಲ್ಟ್ಸ್ ಗ್ರೂಪು, ಶರತ್ ಸರ್ ಮತ್ತು ಸುಷ್ಮಾ ಮೇಡಮು, ವೆಂಕಟೇಶ್ ಸರ್, ಮೇರಿ ಮೇಡಮ್ ಇವರೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಪ್ಪ, ಮಾತಾಡ್ತೀನಿ ಅಂತ. ಇಲ್ಲ ನೋಡೋಣ ಇರೋ ಅಂತೇಳಿ. ಸೊ ಇಷ್ಟು ಧೈರ್ಯ ಬಂದಿದೆ ಅಂದರೆ ಇವೆಲ್ಟ್ಸ್ ಗ್ರೂಪ್ ಅಂತಲೇ ಕಾರಣ. ಸೊ ಇದನ್ನು ನಾವು ಮರೀಲಿಕ್ಕಾಗಲ್ಲ. ಇದು ಜೀವನದ ಒಂದು ಮೊದಲನೇ ಗುರಿ ಸಾಧನೆ ಮಾಡಿದ ಹಾಗೆ ಇವೆಂಟ್ಸ್ ಗ್ರೂಪ್ ನಮಗೆ ಮಾಡಿಕೊಟ್ಟಿದೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸೊ ನಮ್ಮ ಒಂದು ಈ ಸೆಲೆಬ್ರೇಷನ್ಗೆ ನೀವು ಒಬ್ಬರು ಜೊತೆಯಲ್ಲಿ ಬಂದು ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ಹೇಳ್ಬೋದಾ ಮೇನ್ ಗೆಸ್ಟ್ ಅಂತ? ಥ್ಯಾಂಕ್ ಯು ಸೋ ಮಚ್ ಸರ್.